ಶ್ರೀಕೃಷ್ಣ ಪರಮಾತ್ಮನಿಗೆ ಕನ್ಯೆಯರು ಒಂದೇ ಕೈಯಿಂದ ನಮಸ್ಕಾರ ಮಾಡಿದರೆ ಹಾಗೆ ಮಾಡಬಾರದು ಅಂತ ಹೇಳ್ತಾನೆ ಕೃಷ್ಣ. ಒಂದು ಕೈಯಿಂದ ಎಂದಿಗೂ ನಮಸ್ಕಾರ ಮಾಡಬಾರದು. ಇವತ್ತೆಲ್ಲ ಅನೇಕ ಜನ ಸಹಜವಾಗಿ ಒಂದೇ ಕೈಯಿಂದ ನಮಸ್ಕಾರ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಅದನ್ನು ಹೊಡೆಯೋದೋ ನಮಸ್ಕಾರ ಮಾಡೋದೋ ಗೊತ್ತಿಲ್ಲ, ಹೀಗೆ ಎತ್ತಿರ್ತಾರೆ ಕೈ. ನಮಸ್ಕಾರ ಅದು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಬೇಕು, ಬಾಗಿ ನಮಸ್ಕಾರ ಮಾಡಬೇಕು, ತಲೆಬಾಗಿ ನಮಸ್ಕಾರ ಮಾಡಬೇಕು. ಪ್ರಸಂಗ ನೋಡಿಕೊಂಡು ಸಾಷ್ಟಾಂಗ ಎರಗುವುದು ಬಹಳ ಉತ್ತಮ. ಪಂಚಾಂಗ ನಮಸ್ಕಾರ ತಲೆಬಾಗಿಯಾದರೂ ಗೌರವದಿಂದ ನಮಸ್ಕರಿಸಬೇಕು. ಎರಡು ಕೈಗಳನ್ನಾದರೂ ಜೋಡಿಸಬೇಕು, ಒಂದು ಕೈಯಿಂದ ನಮಸ್ಕಾರ ಮಾಡಲೇಬಾರದು. ಆದರೆ ನಮಸ್ಕಾರ ಅಂತೂ ಯೋಗ್ಯವಾದ ಪ್ರಸಂಗಗಳಿಗೆ ತಕ್ಕಂತೆ ಯೋಗ್ಯವಾದ ರೀತಿಯಲ್ಲಿ ನಮಸ್ಕಾರವನ್ನು ಮಾಡಬೇಕು. ಇಲ್ಲಿ ಒಂದನ್ನು ನಾವು ತಿಳಿಯಬೇಕು, ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಅಂತಿದೆ. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮ ಅಷ್ಟಾಂಗ ಈರಿತಃ ಅಂತ. ಹೀಗಾಗಿ 8 ಅಂಗಗಳಿಂದ ಸಹಿತವಾಗಿ ನಮಸ್ಕಾರ ಮಾಡಬೇಕು. ಆ 8 ಅಂಗಗಳಲ್ಲಿ ಶಿರಸ್ಸು ಒಂದು. ಉರಸ ಎದೆ ನೆಲಕ್ಕೆ ಹತ್ತಬೇಕು, ಶಿರಸ ತಲೆ ನೆಲಕ್ಕೆ ಹತ್ತಬೇಕು, ದೃಷ್ಟ್ಯ ಕಣ್ಣಿನಿಂದ ಒಂದು ಸಲ ಭಗವಂತನನ್ನ ಅಥವಾ ಗುರುಗಳನ್ನ ಯಾರಿಗೆ ನಮಸ್ಕಾರ ಮಾಡ್ತೀವೋ ಅವರನ್ನು ನೋಡಬೇಕು. ಉರಸ ಶಿರಸ ದೃಷ್ಟ್ಯ ಮನಸ್ಸಿನಿಂದ ಅವರ ಗುಣಗಳ ಚಿಂತನೆ ಮಾಡಬೇಕು. ಮಾತಿನಿಂದ ಅವರ ಸ್ತುತಿಯನ್ನು ಮಾಡಬೇಕು, ಭಗವಂತನ ಸ್ತುತಿಯನ್ನ. ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಕಾಲು ಕೈ ಜಾನುಭ್ಯಾಂ ಮೊಳಕಾಲು ಇವುಗಳೆಲ್ಲ ನೆಲಕ್ಕೆ ಹತ್ತಬೇಕು. ಈ ರೀತಿ 8 ಅಂಗಗಳ ಉಪಯೋಗವನ್ನ ಎಲ್ಲವೂ ನೆಲಕ್ಕೆ ಹಚ್ಚೋದು, ಕೆಲವುದು ನೆಲಕ್ಕೆ ಹಚ್ಚೋದು, ಇನ್ನು ಕೆಲವುದನ್ನ ಭಗವಂತನ ಸ್ತೋತ್ರ ಹೇಳುವುದಕ್ಕೆ, ವಾಕ್ಯನ್ನ ಚಿಂತನೆ ಮಾಡುವುದಕ್ಕೆ, ಮನಸ್ಸನ್ನ ಕಾಣುವುದಕ್ಕೆ ಕಣ್ಣನ್ನು ಬೆಳೆಸಬೇಕು. ಹೀಗೆ ಆ ಭಗವಂತನ ನಮಸ್ಕಾರ ಮಾಡಿದರೆ ಅದು ಸಾಷ್ಟಾಂಗ ನಮಸ್ಕಾರ.